ಸಮಯವಿಲ್ಲದ ಜಗತ್ತಿನಲ್ಲಿ ಸಾಗುತ್ತಿರುವ ಮನುಜನ ಬದುಕಿನಲ್ಲಿ ಪ್ರೀತಿ, ಮಮತೆ, ಬಂಧುತ್ವ, ಬಾಂಧವ್ಯಕ್ಕೆ ಪ್ರೋತ್ಸಾಹವಿಲ್ಲದ ಈ ಕಾಲದಲ್ಲಿ ತಾಳ್ಮೆಯಿಂದ ಚಿಂತಿಸಿ, ಯೋಚಿಸಿ, ಇದಕ್ಕಂತ ಒಂದು ಸಮಯವನ್ನು ಒದಗಿಸಿ ಅಕ್ಷರ ಸರಮಾಲೆಗಳ ಹಾರವ ಮಾಡಿ ಎಲ್ಲರ ಮನ ಮುಟ್ಟುವ ಕವಿತೆಗಳ ಬರೆದು ಸಾಹಿತ್ಯ ಲೋಕಕ್ಕೆ ಸಾಕ್ಷಿಯಾದ ಕವಿಗಳಿಗೆ ನನ್ನ ಹೃದಯಪೂರ್ವಕ ನಮನಗಳು. ಅವ್ರು ಬರೆದು ಕೊಟ್ಟ ಕವಿತೆನ ಒಂದ್ಸತಿ ಓದಿ ನೋಡಿದೆ. ಎಲ್ಲೋ ಚೂರಂತು ಬೇಜಾರಾಯಿತು. ಅವ್ರು ನನಗೆ ಹೇಳಿದ ಮಾತುಗಳು ನೆನಪಾಯಿತು. ಯಾಕೋ ಪಾಡ್ಕಾಸ್ಟ್ ಮತ್ತೆ ಶುರು ಮಾಡ್ಬೇಕನ್ನಿಸ್ತು. ಇದಕ್ಕೆ ಮುಂಚೆ ಯಾವಾಗಲೂ ಹೇಳಿದರು ನನ್ನೊಂದು ಪಾಡ್ಕಾಸ್ಟ್ನ ಕೇಳಿ, ವಾಯ್ಸ್ ಚೆನ್ನಾಗಿದೆ, ಮುಂದುವರ್ಸ್ಬೋದಲ್ಲ ಅಂತ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಬರೆದು ಕೊಟ್ಟಿದ್ರು ಏನೋ. ಅದಕ್ಕೆ ಮತ್ತೆ ಶುರು ಮಾಡಿದೆ. ಇದು ಕನ್ನಡದ ಪುಟ್ಟ ಪಾಡ್ಕಾಸ್ಟ್ ಮಾತುಕತೆ. ನನ್ನ ಪದಗಳ ಹಿಂದೆ ನಿಂತು ಪ್ರೇರಣೆ ನೀಡಿದ ನನ್ನ ತಂದೆಗೆ ಹೃದಯಪೂರ್ವಕ ಧನ್ಯವಾದಗಳು. ಓರ್ವ ಸಾಹಿತಿಯಾಗಿ ನನ್ನ ತಂದೆ ನನಗೆ ಕಲಿಸಿದ್ದು ಬರವಣಿಗೆ ಅಲ್ಲ, ಬದಲಿಗೆ ಪದಗಳ ಭಾವನೆಗಳು. ಮನದ ಮಾತುಗಳನ್ನು ಪದಗಳಲ್ಲಿ ಹೇಳುವ ಕಲೆಗೆ ವಂದನೆ. ಕವಿತಾ ದಿನದ ಶುಭಾಶಯಗಳು. ಕೇಳ್ತಿದ್ದೀರಾ ಕನ್ನಡದ ಪುಟ್ಟ ಪಾಡ್ಕಾಸ್ಟ್ ಮಾತುಕತೆ. ನಾನು ದನಕೋಟಿ.